ನಮ್ಮ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಬಂದಿದ್ದೀವಿ ಚಂದ್ರು ಬೆಸ್ಟ್ ಆಫ್ ದ ಬೆಸ್ಟ್ ಕಿಚನ್ಗೆ. ನಿಮಗೆಲ್ಲ ಪ್ರೀತಿ ತೋರಿಸೋಣ, ಒಂದು ಅಡುಗೆ ಮಾಡೋಣ. ಅಡುಗೆ ಮಾಡಾದ್ಮೇಲೆ ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ಅದನ್ನೇ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬ ಜನ ವೈಟ್ ಕಲರ್ ಚಿಕನ್ ಬಿರಿಯಾನಿ ಮಾಡಿ ಅಂತ ಕೇಳಿದ್ರು. ಅದು ನಾವು ಚಿಕನ್ ಪಲಾವ್ ಅಂತೀವಿ, ಅದನ್ನು ಮಾಡೋಣ, ನಿಮಗೆಲ್ಲ ಖುಷಿ ತೋರಿಸ್ಬೇಕು ಅಂತ ಬಂದಿದ್ದೀವಿ. ಚಂದ್ರು ಕಿಚನಲ್ಲಿ ತೋರಿಸೋಣ, ಕಲ್ತ್ಕೊಳ್ಳಿ. ಕಲ್ತಾದ್ಮೇಲೆ ಮಾಡಿ ತಿನ್ನಿ, ಆಮೇಲೆ ಅನ್ನಿ. ಬಿರಿಯಾನಿ, ವೈಟ್ ಬಿರಿಯಾನಿಗೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ತೋರಿಸೋಣ, ಅಡುಗೆ ಮಾಡಿಬಿಡೋಣ. ಮಾಡಾದ್ಮೇಲೆ ಅದು ಮಡಿಕೆಯಲ್ಲೇ ಮಾಡ್ತೀನಿ. ಒಂದು 1/4 kg ರೈಸ್ ಹಾಕ್ತೀನಿ, 1/4 kg ಚಿಕನ್ ಹಾಕ್ತೀನಿ, ಪ್ರೀತಿಯಿಂದ ತಿನ್ನಿಸ್ತೀನಿ. ಇದು ನೋಡಾದ್ಮೇಲೆ ನೀವು ಅರ್ಧ kg, 1 kg, 2 kg ಅದನ್ನೇ ಮುಂದೆ ತರ್ತಾ ಇರಬೇಕು, ಹಾಕ್ಕೊಂಡು ಮಾಡ್ಕೊಂಡು ತಿಂತಾ ಇರಬೇಕು. ಅನ್ನೋದಕ್ಕೋಸ್ಕರ ಬನ್ನಿ, ಏನೇನು ಸಾಮಗ್ರಿ ಹಾಕ್ತೀನಿ ಅಂತ ಕಲ್ತ್ಕೊಳ್ಳಿ. ಕಲ್ತಾದ್ಮೇಲೆ ನಾವು ಹೆಂಗೆ ಒಗ್ಗರಣೆ ಕೊಡ್ತೀವಿ, ರುಚಿ ಕೊಡ್ತೀವಿ, ತಿನ್ನಿ, ಆಮೇಲೆ ಅನ್ನಿ. ನೋಡಿ, ಈಗ ವೈಟ್ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಸಾಮಗ್ರಿ ಯಾವುದು ರುಬ್ಬಂಗಿಲ್ಲ, ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕು. ಈ ಮಸಾಲೆ ಕೊಡೋದು, ಒಗ್ಗರಣೆ ಮಾಡೋದು, ನಿಮಗೆ ಪ್ರೀತಿಯಿಂದ ತಿನ್ನಿಸೋದು. ತಿನ್ಸೋಕ್ಕೆ ಏನೇನು ಬೇಕು ಅಂದರೆ, ಅಡುಗೆ ಮಾಡೋಕ್ಕೆ 2 ಚಕ್ಕೆ, 1 ಅನಾನಸ್ ಹೂವು, 3 ಏಲಕ್ಕಿ, ಮರಾಠಿ ಮೊಗ್ಗು ಚಿಕ್ಕದು ದೊಡ್ಡದು, 2 ಲವಂಗ, ಸಾಜೀರ, ಜೀರಿಗೆ, ಕಾಳುಮೆಣಸು, ಪಲಾವ್ ಎಲೆ ಇಷ್ಟನ್ನು ಹಾಕೋದು. ಪುದೀನ, ಕೊತ್ತಂಬರಿ ಕಟ್ ಮಾಡಿ ಒಗ್ಗರಣೆ ಕೊಡ್ತಾ ಇರೋದೇ, ರುಚಿಯಾಗಿ ತಿನ್ನಿಸ್ತಾ ಇರೋದೆ. ನೋಡ್ತಾ ಇರಿ, ಮಾಡೋಣ ಬನ್ನಿ. ಇವಾಗ ನಮ್ಮ ಬರ್ತಾರೆ ಸೂರಜ್ ಸಾಹೇಬರು, ಕಟ್ ಮಾಡ್ತಾರೆ, ನಾವು ಒಗ್ಗರಣೆ ಕೊಡೋಣ, ಖುಷಿಯಾಗಿ ಅಡುಗೆ ಮಾಡೋಣ. ಸೂರಜು, ಈರುಳ್ಳಿ ಹಚ್ಬಿಡಪ್ಪ. ಬಾರಣ ಸೂರಜಣ್ಣ, ಮಡಿಕೆ ತಗೊಂಬಾರಣ. ಇದ್ರ ಉಬ್ಬರಗೋಣ. ಹೋಗಿದಣ. ಈಗ ನೀನು ಕಟಿಂಗನ್ನು ಸ್ಟಾರ್ಟ್ ಮಾಡಿಬಿಡೋಣ. ಚೆನ್ನಾಗಿ ಕಟಿಂಗ್ ಮಾಡು. ಫಸ್ಟು ಪುದೀನ ಕೊತ್ತಂಬರಿ 2 ನೈಸಾಗಿ ಕೊಡಿ. ಈಗ ನೋಡಿ, ಒಂದು 1/4 kgಗೆ ಒಂದು 30 ಗ್ರಾಮ್ ಎಣ್ಣೆ ಹಾಕ್ತೀವಿ. ಈ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಒಂಚೂರು ಮುಂದೆ ಇದ್ದರೆ ರುಚಿನೂ ಇರುತ್ತೆ, ಶುಚಿನೂ ಇರುತ್ತೆ. 30 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. ಕಟಿಂಗೆಲ್ಲ ರೆಡಿ ಇದೆ. ಅಕ್ಕಿನ ನೀರಲ್ಲಿ ನೆನೆಸಿದ್ದೀವಿ. ಒಂದು 1/4 kg ಚಿಕನ್ನು, 1/4 kg ರೈಸ್ ಹಾಕಿ ಒಂದು 2 ಮಾಡ್ಕೊಳೋದಕ್ಕೆ ಮಾಡ್ಕೊಬೇಕು. ಅಂದರೆ ಈಸಿಯಾಗಿ ಗಂಡ ಹೆಂಡತಿ ಇರ್ತೀರಾ, ಆರಾಮಾಗಿ ಮಾಡ್ಕೋತೀರಾ, ಖುಷಿಯಾಗಿ ತಿನ್ನಬೇಕು ಅಂದರೆ ಕಲ್ತ್ಕೊಳ್ಳಿ. ನಾವು ಒಂದು ಖುಷಿಯಾಗಿ ಮಡಿಕೆಯಲ್ಲಿ ಬಾಡೆ ಬೇಡ ಅಂತ ಎಣ್ಣೆ ಕಾಯಿಸ್ತಾ ಇದ್ದೀವಿ. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಒಳ್ಳೆ ಕುದೀತಾ ಇದೆ. ಈಗ ಈ ಪ್ರತಿಯೊಂದೂ ಇದು ಜಾಪತ್ರೆ, ಕಲ್ಲುವ್ವ, ಜೀರಿಗೆ, ಸ್ವಲ್ಪ ಸೋಂಪು, ಆಮೇಲೆ ನಿಮಗೆ ಅಂಗಡಿಗಳೆಲ್ಲ ಒಂದು ರೆಡಿಮೇಡ್ ಪ್ಯಾಕೆಟೇ ಸಿಗುತ್ತೆ. 2 ಲವಂಗ, 2 ಮರಾಠಿ ಮೊಗ್ಗು, 3 ಏಲಕ್ಕಿ, 1 ಅನಾನಸ್ ಹೂವು, 2 ಚಕ್ಕೆ, 2 ಎಲೆ, 4 ಕಾಳುಮೆಣಸು ಇಷ್ಟು ಹಾಕಿದ್ದೀವಿ. ಈಗ ಚೆನ್ನಾಗಿ ಎಲೆಲೆ ಉರಿಯುತ್ತೆ. ಈಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಈಗ ಕೊತ್ತಂಬರಿ ಹಾಗೂ ಪುದೀನ, ಇದು ಒಂದು 2 ನಿಮಿಷ ಮುಚ್ಚಿಬಿಟ್ರೆ ಚೆನ್ನಾಗಿ ಹದವಾಗಿ ಬೇಯ್ಕೊಡುತ್ತೆ. ಬೇಯ್ತಾ ಇರುತ್ತೆ. ನಾವು ಎಲ್ಲ ರೆಡಿ ಇದೆ, ಮಸಾಲೆ ಹಾಕ್ಕೊಂಡಿದ್ದೀವಿ. ಈಗ ಕುದೀತಾ ಇದೆ, ಕುದೀಲಿ. ಎಷ್ಟು ಕುದಿಯುತ್ತೆ ಅಷ್ಟು ರುಚಿ ಇರುತ್ತೆ, ಸ್ವಾದ ಚೆನ್ನಾಗಿ ಬರುತ್ತೆ. ಯಾವ ಪೌಡ್ರ್ ಬೇಡ, ಏನು ಬೇಡ, ಇದನ್ನೇ ಮಾಡಿ ಮನೆಯಲ್ಲಿ ಖುಷಿಯಾಗಿ ತಿನ್ನಿ. ಈಗ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್,
ಒಂದು ಸ್ವಲ್ಪ ಧನಿಯಾ ಪುಡಿ, ಈಗ ಇದಕ್ಕೆ ಒಂದು 1/4 kg ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವಾಗಲೂ ಬಿರಿಯಾನಿಗೆ ಏನಂದ್ರೆ ನೋಡಿ, ಒಂದು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ ಈಗ ಒಂದು ಅರ್ಧ 3/4 ಗ್ಲಾಸ್ ಅಷ್ಟು ನೀರನ್ನು ಇವಾಗ ಹಾಕ್ಕೊಂಡ್ಬಿಡ್ತೀವಿ. ಇದು ಚೆನ್ನಾಗಿ ಮರಳಿದ ನಂತರ ಚೆನ್ನಾಗಿ ಮರಳಬೇಕು. ಆವಾಗ ಚಿಕನ್ ಬೆಂದಿರುತ್ತೆ, ಅಕ್ಕಿ ರೆಡಿಗಿದೆ. ಇದನ್ನು ಮುಚ್ಚುತ್ತೇನೆ, 5 ನಿಮಿಷ ಬಿಟ್ಟಿದ ನಂತರ ಕುದಿಯುತ್ತೆ. ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. 5 ರಿಂದ 10 ನಿಮಿಷ ಬೇಯಿಸ್ಬಿಟ್ರೆ ಪರಿಪೂರ್ಣತೆಯಿಂದ ಬೆಂದಿರುತ್ತೆ. ಇದನ್ನು ಮಾಡೋದು ಪಾಟ್ ಬಿರಿಯಾನಿ ಕೊಡೋದು. ಬಿಳಿ ಕೋಳಿ ಪಲಾವ್ನ ಮಾಡಿದ್ದೀನಿ, ಮಡಿಕೆಯಲ್ಲೇ ತೋರಿಸಿದ್ದೀನಿ. ಇಬ್ಬರು ಇರ್ತೀರಾ, ಖುಷಿಯಾಗಿ ಮಾಡ್ಕೋತೀರಾ, ಆರಾಮಾಗಿ ತಿನ್ನಬೇಕು ಅಂದರೆ ಹೊರಗಡೆ ಹೋಗಿ ಅಷ್ಟು ಕೊಡೋ ಬದಲು ಮನೆಗೆ 1/4 kg ತಂದ, ಅಕ್ಕಿ ಹಾಕ್ದ, ಮಾಡಿ ತಿಂದ, ಎಷ್ಟು ಮಜಾ ಇರುತ್ತೆ. ಗಂಡ ಹೆಂಡತಿ ಆ ಅನುಬಂಧ, ಆ ಭಾವನೆಗಳು ಬೆಳೀತಾ ಹೋಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು 10 ನಿಮಿಷದಲ್ಲಿ ಈಗ ಚಿಕನ್ ಚೆನ್ನಾಗಿ ಮರಳ್ತಾ ಇದೆ. ಈಗ ಆವಾಗಲೇ 3/4 ಗ್ಲಾಸ್ ಹಾಕಿದ್ವಿ, ಈಗ 1 ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ತೀನಿ. ಅಳತೆ ಮಾತ್ರ ಬಿರಿಯಾನಿಗೆ ಪಕ್ಕ ಇದ್ರೆ ಅನ್ನನೂ ಹೂವು ಥರ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ, ಅಳತೆ ಸರಿ ಇಲ್ಲ ಅಂದರೆ ಅವಾಗ ಅನ್ನ ಮುದ್ದೆನೂ ಆಗುತ್ತೆ, ರುಚಿನೂ ಇರಲ್ಲ. ನೀರು ಜಾಸ್ತಿ ಹಾಕಿದ್ರೆ ಉಪ್ಪು ಖಾರ ಕಮ್ಮಿ ಆಗುತ್ತೆ. ಯಾವತ್ತು ಬಿರಿಯಾನಿಗೆ ನೀರು ಸ್ವಲ್ಪ ಪ್ರಮಾಣ ಮುಂದೆ ಇರಬೇಕು, ಅಳತೆ ಪಕ್ಕ ಇರಬೇಕು. ನೋಡಿ ಈಗೆಲ್ಲ ಆಗಿದೆ. ಒಂದು 5 ನಿಮಿಷ ಈಗ ನೀರು ಹಾಕಿದ್ದೀವಿಲ್ಲ, ಇದೊಂದು ಮರಳುತ್ತಿದ್ದಂಗೆ ಅಕ್ಕಿ ಬಿಡ್ತಾ ಇರೋದೆ, ತಿರುಗಿಸೋದು, ದಮ್ ಹಾಕೋದು ಅಂದ್ಬಿಟ್ರೆ ಕಾದಿದ್ದಕ್ಕೋ ರುಚಿಯಾಗಿ ತಿನ್ಕೋಬೋದು, ಖುಷಿಯಾಗಿ ಮಾಡ್ಕೋಬೋದು ಅಲ್ವಾ? ಅದೇ ಬೇಕಾಗಿರೋದು. ಈಗ ಮುಂಚೆ 3/4 ಗ್ಲಾಸ್ ಹಾಕಿದ್ದೆ, ಮಸಾಲೆ ಜೊತೆ ಬೇಯಿಸಿದ್ದೆ. ಈಗ 1 ಗ್ಲಾಸ್ ನೀರು ಹಾಕಿದ್ದೀನಿ, 1/4 ಗ್ಲಾಸ್, 1 ಗ್ಲಾಸ್ ಅಕ್ಕಿಗೆ 1/4 ನೀರು ಹಾಕಿದ್ದೀನಿ. ಇದನ್ನು ಈ ಕಡೆ ತೆಗಿತೀನಿ, ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಬಿಡ್ತೀನಿ, ಅಕ್ಕಿ ಹಾಕ್ಬಿಡ್ತೀನಿ. ನೋಡಿ ಮರಳುತ್ತಾ ಇದೆ. ಈಗ ಇದಕ್ಕೆ ಈಗ ತಿರುಗಿಸಿ ಕೊಡುವುದು. ಈಗ ನೋಡಿ, ರುಬ್ಬಿಂಗಿಲ್ಲ, ತರಂಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಂಗಳು ಪೆಟ್ಟೆಲಿ ಇರುತ್ತೆ. ತಗೊಂಡ ಒಗ್ಗರಣೆ ಕೊಟ್ಕೊಂಡ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ, ಒಂದು ಈರುಳ್ಳಿ ಒಗ್ಗರಣೆ ಕೊಟ್ಟು, ಸ್ವಲ್ಪ ಚಕ್ಕೆ ಎಲ್ಲ ಏಲಕ್ಕಿ ಹಾಕ್ದ, ಚೆನ್ನಾಗಿ ಹುರಿದ, ಬಿರಿಯಾನಿ ಮಾಡ್ದ. ಅದೊಂದು ಕಷ್ಟನ ನೋಡಿ, ಎಷ್ಟು ಈಸಿ ಇದೆಯಾ? ಅದಕ್ಕೆ ಹೇಳೋದು, ಚಂದ್ರು ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಒಳ್ಳೊಳ್ಳೆ ಅಡುಗೆ ಕಲಿಸ್ಕೊಡ್ತೀವಿ. ಕಲಿಸ್ಕೊಳ್ಳಿ. ಕಲಿತಾದ್ಮೇಲೆ ಕಾಮೆಂಟ್ಸ್ ಮಾಡಿ, ಆ ಕಾಮೆಂಟ್ಗೆ ನಾವು ಪ್ರತ್ಯುತ್ತರ ಕೊಡ್ತೀವಿ, ನಿಮ್ಮ ಪ್ರೀತಿ ಬೆಳೆಸ್ತೀವಿ. ಎಲ್ಲ ನೋಡಿ, ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಅದಾದಮೇಲೆ ಒಂದು ಸಲ ಬೆಲ್ ಬಟನ್ ಒತ್ತಬೇಡಿ. ಪರ್ಫೆಕ್ಟು ಪರ್ಫೆಕ್ಟ್ ಕಾಲ. ಈಗ ನೋಡಿ, 3/4 ಅನ್ನ ಬೆಂದಿದೆ. ಈಗ ತಿರುಗಿಸ್ಕೊಟ್ಬಿಟ್ಟು ಕಾವು ಕಮ್ಮಿ ಮಾಡಿಬಿಟ್ರೆ ಮುಕ್ಕಾಲು ನೀರು ಇಮರ್ಬಿಟ್ಟಿದೆ. ಐದು ನಿಮಿಷ ರೆಡಿ ಆಗುತ್ತೆ. ಬಿಳಿ ಚಿಕನ್ ಪಲಾವ್ ಮಾಡಿದ್ದೀನಿ. 10 ನಿಮಿಷ ಆದಮೇಲೆ ನೀವು ಬಾತ್ ಕೆಡುತ್ತಾ ಇರ್ಬೋದು, ಕಾಯ್ತಾ ಇರಿ. ಬಿರಿಯಾನಿ ಈಗ ಬಿಳಿ ಕೋಳಿ ಪಲಾವ್ ರೆಡಿಯಾಗಿದೆ, ದಮ್ಮೆಲ್ಲ ಆಗಿದೆ. ಇದನ್ನು ತೆಗೆಯುವುದು, ತಿರುಗಿಸಿ ಕೊಡುವುದು. ನೋಡಿ ಹೆಂಗಿದೆ ಉದುರು. ಕರೆಕ್ಟಾಗಿ 3 ಜನ ಭರ್ಜರಿ ಬರ್ಸ್ಕೋಬೋದು. ನೋಡಿ ಸಮಯ ಇಷ್ಟೇ. ಏನಣ್ಣ ನಿಮಗೆಲ್ಲನ ಮುದ್ದೆ ಆಗಿದೆಯಾ, ಏನಣ್ಣ ಆಗಿದೆಯಾ? ಕರೆಕ್ಟು ನೀರು ಅಳ್ತಾ ಇದ್ದರೆ ಬಿರಿಯಾನಿ ಮಸ್ತ್ ಕಲಂದರ್. ಬಿರಿಯಾನಿಗೆ ಬೇಕಾಗಿರೋದೆ ನೀರು ಅಳತೆ ಕರೆಕ್ಟಾಗಿತ್ತು ಅಂದರೆ ಅನ್ನ ಉದುರುದ್ರಾಗುತ್ತೆ, ರುಚಿಯಾಗಿರುತ್ತೆ, ಪ್ರೀತಿ ಬರುತ್ತೆ. ಅಂದ್ಕೊಂಡು ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಮಸ್ತು ಅಂದರೆ ಮಸ್ತು.
ಚಂದ್ರು ಹೇಳ್ಕೊಟ್ಟ ಮೇಲೆ ನೀವು ಮಾಡ್ತೀರಲ್ಲ, ಮಾಡಾದ್ಮೇಲೆ ತಿಂತೀರಲ್ಲ, ತಿಂದಾದ್ಮೇಲೆ ಹೇಳ್ತೀರಲ್ಲ. ನಾವು ಅತಿ ಶೀಘ್ರದಲ್ಲಿ ಈ ಥರ ಮಡಿಕೆಯಲ್ಲೇ ಬಿರಿಯಾನಿ ಕಾಲು ಕೆ ಜಿ ಮಾಡೋದು, ಇನ್ಮೇಲೆ ಕಸ್ಟಮರ್ ತಿನ್ನಿಸೋದು, ನಮ್ಮ ಅಭಿಮಾನಿ ದೇವರುಗಳಿಗೆ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಮಾಡ್ತೀನಿ. ಕುಟುಂಬ ಸಮೇತ ಮಡಿಕೆ ಮುತ್ಲ ತೆಗೆದ್ರೆ ಘಮ ಘಮ ಅಂತ ಇರಬೇಕು, ಬಾರ್ಸ್ ಕೆಳುತ್ತಾ ಇರಬೇಕು. ಈಗ ನಿಮಗೆ ಪ್ರೀತಿಯಿಂದ ಬಿಳಿ ಕೋಳಿ ಪಲಾವ್ನ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನೀವು ನೋಡಿದ್ದೀರಾ. ಬೇಗ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ತಿನ್ನಿ. ಅದಾದಮೇಲೆ ಗೊತ್ತಲ್ಲ, ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ನಿಮ್ಮ ಪ್ರೀತಿ ಬೆಳೆಸ್ಬಿಡಿ. ನಾವು ಹೋಗಿ ಬರ್ತೀನಿ. ಈ ಥರ ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸೋಣ. ಈಗ ಬಿರಿಯಾನಿಲ್ಲ ಒಂದು 20 ಥರ ತೋರಿಸೋಣ, ಕಲ್ತ್ಕೊಳ್ಳಿ. ನಾನು ಹೇಳಿದ್ರಲ್ಲ, ಇನ್ಮೇಲೆ ಪಾಟ್ ಬಿರಿಯಾನಿನ ಅಲ್ಲೇ ಮಾಡೋದು, ಹಂಗೆ ಕೊಡೋದು, ಲೈವ್ ಆಗಿ ಮಾಡಿಕೊಡ್ತೀವಿ. ಲೈವ್ ಆಗಿ ತಿಂತಾ ಇರ್ಬೇಕು, ಖುಷಿ ಅಂತ ಇರಬೇಕು. ನೋಡಿ ಹೆಂಗಿದೆ ಬಿಳಿ ಕೋಳಿ ಪಲಾವ್. ಹೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ ಮುಂದಿನ ಅಡಿಗೆಗೆ. ಓಕೆ, ಬಾಯ್.